ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರ ಅಂತಂದರೆ ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಮನುಷ್ಯ ಹುಟ್ಟಿದಾಗ ಏನು ಜಾತಕ ಚಕ್ರ ಅಂತ ಇರುತ್ತೆ, ಆ ಜಾತಕ ಚಕ್ರದಲ್ಲಿ ಕರ್ಮಾನುಸಾರವಾಗಿ ಕೆಲವೊಂದು ದಶಾಭುಕ್ತಿಗಳು ಬಂದಾಗ ತೊಂದರೆಗೆ ಒಳಗಾಗ್ತೀವಿ. ಸೊ ಆ ತೊಂದರೆಗಳು ಬಂದಾಗ ಕೆಲವೊಂದು ಪರಿಹಾರಗಳನ್ನು, ಸರಳವಾಗಿರ್ತಕ್ಕಂತಹ ಪರಿಹಾರಗಳನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳಿರ್ತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ದುರಾಸೆ ಮತ್ತು ಅತಿಯಾಸೆ ಜಾಸ್ತಿ ಆಗಿಬಿಟ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇನ್ಸ್ಟ್ಯಾಂಟ್ ರಿಸಲ್ಟ್ ಬೇಕು, ಅಂದರೆ ಅತಿ ಬೇಗನೆ ನಮಗೆ ರಿಸಲ್ಟ್ ಬಂದ್ಬಿಡಬೇಕು ಅಂತಕ್ಕಂತಹ ಭಾವನೆಯಿಂದ ತುಂಬ ಜನ ಇದ್ದಾರೆ. ಲೈಕ್ ಪರಿಹಾರ ಅಂತ ಹೇಳಿದ ತಕ್ಷಣ ನೋಡಿ, ಆ ಕರ್ಮಾನುಸಾರ ಬುದ್ಧಿ, ಮನುಷ್ಯನ ಬುದ್ಧಿ ಕರ್ಮಾನುಸಾರನೇ ಬುದ್ಧಿ. ಆ ನೆಗೆಟಿವ್ ಇನ್ಫ್ಲುಯೆನ್ಸ್ ಇರ್ತಕ್ಕಂತಹ ದಶಾಭುಕ್ತಿ ನಡಿಬೇಕಾದ್ರೆ ನೋಡಿ, ಆನ್ಲೈನ್ ಪೂಜೆ, ಯಾರೋ ಮಾತನ್ನು ನಂಬಿಡೋದು, ಅದಾಗ್ಬಿಟ್ಟಿದೆ ಇದಾಗ್ಬಿಟ್ಟಿದೆ, ನಿಮ್ಗೆ ಅದಾಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಆನ್ಲೈನಲ್ಲಿ ನೀವು ಅಮೌಂಟ್ ಹಾಕ್ಬಿಟ್ರೆ ನಾನು ಪೂಜೆ ಎಲ್ಲ ಮಾಡ್ಕೊಟ್ಬಿಡ್ತೀನಿ, ಕರ್ಮ ಎಲ್ಲ ಹೋಗ್ಬಿಡುತ್ತೆ ಅಂತ. ಕರ್ಮ ಹೋಗೋದಿಲ್ಲ, ಅದನ್ನು ನಾವು ಕರ್ಮಾನುಸಾರ ಆ ದುಡ್ಡು ಕಳ್ಕೋಬೇಕಾಗಿರುತ್ತೆ, ಮಾತ್ರ ಕಳ್ಕೊತೀವಿ. ಉಂಗುರ ಅಂತ ಹೇಳ್ತೀವಿ, ಜಮ್ ಸ್ಟೋನ್ ಅಂತ ಹೇಳ್ತೀವಿ, ಅದನ್ನು ಹಾಕೊಂಡ ತಕ್ಷಣವೇ ಒಳ್ಳೇದಾಗ್ಬಿಡುತ್ತೆ ಅಂತಕ್ಕಂತಹ ಮೂಢನಂಬಿಕೆ ಜಾಸ್ತಿ ಜನಕ್ಕೆ ಇದೆ. ಎಲ್ಲೋ ಕೂತ್ಕೊಂಡು ಆನ್ಲೈನಲ್ಲಿ ನಾವು ದುಡ್ಡು ಕೊಟ್ಬಿಟ್ರೆ ಹೋಮ ಮಾಡಿಸ್ಬಿಡ್ತಾರೆ, ಅದು ಒಳ್ಳೇದಾಗ್ಬಿಡುತ್ತೆ ಅಂತಕ್ಕಂತಹ ಭಾವನೆ ನಿಮ್ಮಲ್ಲಿ ಬಂದ್ಬಿಟ್ಟಿದೆ ಜನಗಳಲ್ಲಿ. ಆಮೇಲೆ 24 ಗಂಟೆಗಳಲ್ಲಿ ಶತಸಿದ್ಧ ಪರಿಹಾರ ಅಂತ ಬೇರೆ ಬಂದಿದೆ ಈಗ. ಆ ಥರ 24 ಗಂಟೆಗಳಲ್ಲಿ ಶತಸಿದ್ಧ ಪರಿಹಾರ ಅನ್ನೋದಾಗಿದ್ದರೆ ಎಷ್ಟೋ ಜನ, ಎಷ್ಟೋ ಲಕ್ಷಾನುಗಟ್ಟಲೆ ಆ ಥರ 24 ಗಂಟೆಗಳಲ್ಲಿ ಶತಸಿದ್ಧ ಪರಿಹಾರ ಮಾಡಿಕೊಂಡು ಜೀವನವನ್ನು ಬದಲಾವಣೆ ಮಾಡ್ಕೊಳ್ತಾ ಇದ್ರು. ಎಲ್ಲರೂ ಕೂಡ ಇದಕ್ಕೆ ಬೀಳೋದಿಲ್ಲ. ಕರ್ಮ ಅನ್ನೋದು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲದೆ ಇರ್ತಕ್ಕಂಥವ್ರು, ನೆಗೆಟಿವ್ ಇನ್ಫ್ಲುಯೆನ್ಸಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಆ ಥರ ದಶಾಭುಕ್ತಿ ನಡೀತಾ ಇರಬೇಕಾದ್ರೆ ಆ ಥರ ಹೋಗಿ ದುಡ್ಡನ್ನು ಕಳ್ಕೊಳ್ತಾರೆ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸರಳ ಪರಿಹಾರಗಳು ಸಾಕಷ್ಟು ಇದ್ದಾವೆ. ನೀವು ಓಂ ನಮಃ ಶಿವಾಯ, ಶಿವಪಂಚಾಕ್ಷರಿ ಮಂತ್ರ ಇಷ್ಟು ದಿನ ಅಂತ, ಇಷ್ಟು 1000 ಸಲ ಅಂತ ಹೇಳ್ಕೊತ ಹೋದರೆ ಅದರ ಪಾಸಿಟಿವ್ ಎನರ್ಜಿ ಎಷ್ಟಿರುತ್ತೆ ಅಂತ ನೀವು ಅದನ್ನು ನೋಡಿ. ಆಮೇಲೆ ಶನಿದೇವರು ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನ ಭಯ ಪಟ್ಕೊಳ್ತಾ ಇದ್ದೀರಾ. ಶನಿ ತುಂಬ ಒಳ್ಳೆಯ ದೇವರು, ಕರ್ಮಕಾರಕ. ಈ ಶನಿ ತ್ರಯೋದಶಿ ದಿನದಂದು ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ, ಶಿವ ಸಹಸ್ರನಾಮ, ಓಂ ನಮಃ ಶಿವಾಯ, ಶಿವಪಂಚಾಕ್ಷರಿ ಮಂತ್ರ ಒಂದು 1000 ಬಾರಿ ಆದರೂ ಹೇಳ್ಕೊಳ್ತಕ್ಕಂಥದ್ದು, ಈ ಥರ ನಾವು ಮಾಡ್ಕೊತ ಹೋದರೆ ಖಂಡಿತ ಆ ಶನಿಯ ಒಂದು ಆಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತೆ. ತ್ರಯೋದಶಿ ದಿನ ಶನಿಗೆ ಅಂತ ಪ್ರತ್ಯೇಕವಾಗಿರುತ್ತೆ. ಆ ಪ್ರದೋಷ ಕಾಲದಲ್ಲಿ ಪೂಜೆ ಅನ್ನೋದು ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನೋಡಿ, ಸುಮ್ಮನೆ ಅನಾವಶ್ಯಕವಾಗಿ ಇತರರನ್ನು ನಂಬಿ ಮೋಸ ಹೋಗಬೇಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ರೀಲ್ಸ್ನ ನೀವು ನೋಡ್ತಾ ಇದ್ದೀರಾ, ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ.